ಲೋ ಮಗ, ಮಳೆ ಬರ್ತಾ ಇದೆಯಲ್ಲೋ, ಏನು ಮಾಡೋದು? ಏಯ್ ಕ್ಯಾಬ್ ಕೊಡ. ಲೋ ಮಗ, ನಾವೇ ಕ್ಯಾಬ್ ಡ್ರೈವರ್, ಇಷ್ಟೊತ್ತಲ್ಲಿ ಯಾರು ಎತ್ಕೋತಾರೋ? ಬಾ ಹಂಗೆ ಹೊಟ್ಟೋಣ. ನೆಕ್ಸ್ಟ್ ಅಲ್ಲೋಣದೆ ತರ್ತೀನಿ ಮಗ. ಅಮ್ಮ ಹೇಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೊ. ಇಲ್ಲ ಕನಕ, ನಾನ್ ನನ್ ಮೀನನ್ ನೋಡ್ಬೇಕು, ನನಗೆ ಅವಾಗ್ಲೇ ಸಮಾಧಾನ ಆಗೋದು. ಅದು ಎಲ್ಲಿ ಓದಾಡ್ತಿದ್ಯೋ, ಹೇಗಿದ್ದಾಳು ನನ್ ಕಂದ, ನಾನು ಅವಳ ನೋಡ್ಬೇಕು ಕಣೆ, ನಾನು ನೋಡ್ಬೇಕು. ಅಮ್ಮ, ಮೀನಾ ನಿಮಗೆ ಮಗಳು, ನನಗೆ ಸೊಸೆ. ಆದ್ರೆ ಭಗವಂತನ ಕಣ್ಣಲ್ಲಿ ಅವಳು ಪ್ರಾಮಾಣಿಕದ ಹುಡುಗಿ ತಾಯಿ. ನಮ್ಮ ಕೈಲಿ ಅವಳ ಕಾಪಾಡಕ್ಕಾಗ್ಲಿಲ್ಲ ಅಂದ್ರು ಆ ಭಗವಂತ ಅವಳಿಗೆ ನೆರಳಾಗಿರ್ತಾನೆ ತಾಯಿ. ಹೊರಗೆ ಬಿಡಿ ತಾಯಿ, ಸ್ವಲ್ಪ ಕಾಫಿ ಮಾಡ್ಕೊಡ್ಲಾ? ಬೇಡ ಅಣ್ಣ. ಸದ್ಯ ಬೇಡ ಅಂದ್ರಲ್ಲ, ಬೇಕು ಅಂದಿದ್ರೆ ಕಾಫಿ ಪೌಡರ್ ಎಲ್ಲ ಖಾಲಿಯಾಗಿ ಹೋಗ್ತಿತ್ತು, ನಾಳೆ ನಮಗೆ ಇರ್ತಾ ಇರ್ಲಿಲ್ಲ. ಸೂರ್ಯಮ್ಮ ಮೊದಲೇ ಟೆನ್ಷನ್ ಇದ್ದಾರೆ, ಏನಾದ್ರು ಅಂದ್ಬಿಟ್ರೆ ಕಷ್ಟ. ನೀನು ಈ ಜನ್ಮದಲ್ಲಿ ಬದಲಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ, ಇನ್ನೊಂದು 10-20 ಜನ್ಮ ಹೋದ್ರು ನೀನು ಬದಲಾಗಲ್ಲ. ಮಗು ಕಾಣಿಸ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದೀವಿ, ನಿನಗೆ ಕಾಫಿ ಪುಡಿತೀನಿ. ಓ ನಿಷ್ಠುವೆ ಅಪ್ಪ, ಮೀನಾ ಅತ್ಗೆ ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಮೀನಿಗೆ ಏನಾಯ್ತು? ಅಯ್ಯೋ, ಟೆನ್ಷನ್ ಯಾಕೆ ಆಗ್ತೀರಾ ಆಂಟಿ? ಶೀಸ್ ಕಂಪ್ಲೀಟ್ಲಿ ಫೈನ್. ಸೂರ್ಯ ಅವ್ರನ್ನ ಕರ್ಕೊಂಡ್ಬರ್ತಾ ಇದಾರೆ. ಹಲೋ ಸೂರ್ಯ, ನೀನ್ ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬಂದ್ಬಿಡು. ನಾನು ಡಾಕ್ಟರ್ ನ ಮನೆಗೆ ಬರಕ್ ಹೇಳಿದೀನಿ. ಯಾಕಪ್ಪ? ಆಂಟಿ, ಏನಾಗಿಲ್ಲ, ಅದಕ್ಕೆ ಪ್ರಜ್ಞೆ ತಪ್ಪಿದಾರ ಅಷ್ಟೇ. ತಪ್ಪಿದಾಳ? ಏನಾಯ್ತಪ್ಪ ನನ್ ಮಗಳಿಗೆ? ಏನಾಯ್ತು? ಅಯ್ಯೋ ಮೀನಾ, ಮೀನಾ ಏನಾಯ್ತೆ ಕಂದ? ಏನಾಯ್ತು ಕಂದ? ಹೇಳು ಕಂದ, ಹೇಳು ಹೇಳು. ನೋಡು, ಅಪ್ಪ ಬಂದಿದ್ದೀನಿ, ಮಾತಾಡೋ ಕಂದ. ಕಂದ ಹೇಳಕಂದ. ಸೂರ್ಯ ಏನಾಯ್ತು? ಎಲ್ಲಿದ್ಲು? ಅಪ್ಪ ನಾನು ಎಲ್ಲ ಹೇಳ್ತೀನಪ್ಪ, ಒಂದ್ 2 ನಿಮಿಷ ತಡ್ಕೊಳಪ್ಪ. ಮೀನಾ ನೋಡು, ಕಟ್ಬಿಡೋ ಕಂದ. ನೀವೆಲ್ಲ ಸ್ವಲ್ಪ ಹೊರಗೆ ಇರ್ತೀರಾ? ಅದೇ ಈ ಕಡೆ ಬನ್ನಿ ಅತ್ತೆ, ಡಾಕ್ಟರ್ ನೋಡ್ಸರ್, ಈ ಕಡೆ ಬನ್ನಿ. ಅಮ್ಮ ಈ ಕಡೆ. ಡಾಕ್ಟರ್ ಡಾಕ್ಟರ್ ನನ್ನ ಹೆಂಡತಿಗೆ ಏನಾಗಿಲ್ಲ ತಾನೆ? ವರ್ರಿ ಆಗುವಂಥದ್ದೇನೂ ಇಲ್ಲ, ರೆಸ್ಟ್ಲೆಸ್ ನಿಂದಾಗಿ ಈ ರೀತಿ ಆಗಿದೆ. ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದೀನಿ, ಇದನ್ನ ತಂದ್ಕೊಟ್ಬಿಡಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾರೆ. ನಾನಿನ್ ಬರ್ತೀನಿ. ಸರಿ ಡಾಕ್ಟರ್, ಹೋಗ್ಕರ ಆಯ್ತು. ನಾನೇ ನಿಮ್ಮನ್ನು ಬಿಡ್ತೀನಿ, ಬನ್ನಿ ಡಾಕ್ಟರ್. ರೋಹಿಣಿ, ಏನಮ್ಮ ಬೆಳಗ್ಗೆ ಎದ್ದು ಅಷ್ಟೊಂದು ಕೆಲಸ ಮಾಡ್ಬೇಕು ನೀನು, ಅಂತದ್ರಲ್ಲಿ ಈ ಚಿಕ್ಕ ಮಕ್ಳು ಏರೋಪ್ಲೇನ್ ನೋಡ್ಕೊಂಡು ನಿಂತಿರ್ತಾರಲ್ಲ, ಹಂಗ್ ನಿಂತಿದ್ಯಲ್ಲ. ಆಯ್ತಲ್ಲ ಮಹಾರಾಣಿ, ಇನ್ನೇನು ಬೇಗ ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ಲೇಟ್ ಆಗಿದ್ರೆ ತಲೆನೋವು ಬರುತ್ತೆ. ನಡಿ, ನಾನು ಬರ್ತೀನಿ. ಬರ ಬಾರ. ನೋಡ್ಕೊಂಡು ನಿಂತಿದ್ದಾನೆ. ಮತ್ತೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಏನಾಗೋದಿಲ್ಲ. ನಾಳೆ ಬೆಳಿಗ್ಗೆ ನಾನೇ ಮೀನನ ಕೈಲಿ ಫೋನ್ ಮಾಡಿಸ್ತೀನಿ. ಪುಷ್ಪಮ್ಮನ್ನ ಇಲ್ಲಿಂದ ಹೊರಡು ಅಂತ ಇದೆಯಾ? ಅಮ್ಮ, ನೀವಿಬ್ರು ಇಲ್ಲಿ, ನೀವು ಮನೆಗೆ ಹೋದ್ರೂ ಈ ತಲೆನೋವು ಇದ್ದೇ ಇರುತ್ತೆ ನಿಮ್ಗೆ. ಬೇಡ ಅಣ್ಣ, ನಾವಿಲ್ಲಿರೋದು ಚೆನ್ನಾಗಿರಲ್ಲ. ಆದ್ರೆ ನನ್ ಕಂದನ್ಗೊಂದ್ಸರಿ ಎಚ್ಚರ ಆದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಚೂಜುಗಳು ಚುಚ್ಚಿದಾರಲ್ಲ, ರಾತ್ರಿ ಎಲ್ಲ ಹೇಳ್ತಾಳೆ, ನೀನೇನಿದ್ರು ಬೆಳಗ್ಗೆನೆ. ಸರಿ ಅಣ್ಣ, ಹಾಗಾದ್ರೆ ನಾವು ಹೊರಡ್ತೀವಿ. ಅಡಿ ಅಂದ್ರೆ ಬೆಳಗ್ಗೆ ಮೀನಿನ ಪ್ರಜ್ಞೆ ಬಂದ್ಮೇಲೆ ನನ್ಗೊಂದು ಫೋನ್ ಮಾಡಿಸಿ, ಅವಳ ಹತ್ರ ಮಾತಾಡದ್ಮೇಲೆ ನನ್ಗೆ ಸಮಾಧಾನ ಆಗೋದು. ಸರಿ ಆಯ್ತತೆ. ಚೇತನ ಬೈಲಿ, ಒಬ್ಬ ಮೆಕ್ಯಾನಿಕ್ ಹೇಳಿದೀನಿ, ಗಾಡಿ ಸರಿ ಮಾಡ್ತಾನೆ, ಅವ್ನು ಟೀ ಕೊಟ್ಬಿಡು. ಸ್ವಲ್ಪ ಅತ್ತೆನ ಕನಕನ ಕರ್ಕೊಂಡು ಮನೆಗೆ ಬಿಟ್ಬಿಡು. ಸರಿ. ಹಾಂ, ಅದೇ ನೀವೇನು ಹೊರಡಿ, ಲೇಟ್ ಆಗತ್ತೆ. ಧೈರ್ಯವಾಗಿರಿ ತಾಯಿ, ಏನಾಗಲ್ಲ, ಒಳ್ಳೇದಾಗ. ರವಿ, ಶ್ರುತಿ, ನೀ ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ, ಹೊರಡಿ. ಊಟ ಮಾಡಿದೇನಪ್ಪ ನೀನು? ಇವಳು ಸಿಕ್ಕಿದ್ದೆ ನನಗೆ ಹೊಟ್ಟೆ ತುಂಬೋಯ್ತಪ್ಪ. ಮಾಡ್ಬೇಕು. ನಿಂದು ಊಟ ಆಯ್ತಪ್ಪ? ಮಾತ್ರೆ ತಗೋಬೇಕಾಗಿತ್ತಲ್ಲಪ್ಪ, ಅದಕ್ಕೆ ತಿಂದೆ. ಸರಿ, ನೀನೇನಾದರೂ ತಿನ್ಕೊಂಡು ಮಲ್ಕೋಕಂದ. ಏನಾಯ್ತು, ಹೇಗಾಯ್ತು, ಎಲ್ಲಿದ್ಲು ಅಂತ ನಾಳೆ ನಿರಾಳವಾಗಿ ಮಾತಾಡೋಣ. ಶಿವ, ಯಾಕಮ್ಮ ಎದ್ಬಿಟ್ಟೆ? ಮಲ್ಕೋತಾಯಿ. ಲೇಟ್ ಆಗೋಯ್ತು ಮಾವ, ಸಾರಿ. ಬಾಗ್ಲಿಗೆ ರಂಗೋಲಿ ಹಾಕ್ಬೇಕು, ನಿಮ್ಗೆ ಕಾಫಿ ತಿಂಡಿ ಮಾಡ್ಕೊಡ್ಬೇಕಲ್ವಾ? ನಿನಗೆ ಹುಷಾರಿಲ್ಲ ತಾನೆ? ಮಲ್ಕೋತಾಯಿ, ಪರವಾಗಿಲ್ಲ. ಬೇಡ ಮಾವ. ಯಾಕಮ್ಮ, ನಿಮ್ಮ ಅತ್ತೆ ಬಂದು ಕೂಗಾಡ್ತಾಳೆ ಅಂತನ? ಅರ್ಥ ಆಗುತ್ತೆ ತಾಯಿ. ಈ ಮನೇಲಿ ಊಟ ತಿಂಡಿ ಹೋಗ್ಲಿ, ಕನಿಷ್ಠ ಪಕ್ಷ ಒಂದು ಕಾಫಿ ಕೂಡ ಯಾರು ಮಾಡ್ಕೊಡಲ್ಲ. ನಿನ್ನ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತಾರೆ. ಆಗ್ಲಿ, ಇವತ್ತು ನೀನು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ ತಾಯಿ. ಹೌದು,
ನನ್ನ ಮಗು ಹುಷಾರಿಲ್ಲ ಅಂದಾಗ ಅದ್ರ ಕೆಲ್ಸನ ಅಪ್ಪ ಮಾಡಬಾರ್ದ ತಾಯಿ? ಯಾವನ್ ಕೇಳ ಇದ್ದೆ ನೀನು? ಇವತ್ತು ಇಡೀ ದಿನ ಮಲ್ಕೊಂಡೇ ಇರ್ಬೇಕು ನೀನು. ಇಡೀ ದಿನ ಇಲ್ಲ ರೀ, ನನ್ಗಾಗಲ್ಲ. ಆಗಲ್ಲ ಅಂದ್ರೆ ಹಂಗೆ ವಾಂಚ್ ಬಿಸಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಏಯ್ ನಿಧಾನ ನಿಧಾನ ಕಣಯ್ಯ. ಮತ್ತಿನೇನಪ್ಪ ಈ ಒಮ್ಮಂದು ಒಳ್ಳೆ ಕಾಲಲ್ಲಿ ಮೋಟ್ರ್ ಇಟ್ಕೊಂಡು ಹೇಳ್ತಾರ ಆಡ್ತಾಳೆ. ಅಲ್ಲ ರೀ, ಶಾಟಪ್ಪು ನೋಡು, ಓದಿಗೆದ ಓದಿಗೆದ ಈ ಕಾಫಿನ ಹಂಗೆ ತಗೊಂಡು ಬಾಯಿ ತೆಗೆದ್ಬಿಟ್ಟು ಹಂಗೆ ಸೂರ್ದು ಮನಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಆಗಲ್ಲ ರೀ, ಇವತ್ತು ಆರ್ಡರ್ಸ್ ತುಂಬಾ ಇದೆ. ಹೂ ಕಟ್ಲೇಬೇಕು, ನಾನ್ ಮಾರ್ಲೇಬೇಕು. ಅಯ್ಯ, ನೀವು ಹೂ ಕಟ್ತಾ ಕುತ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆ ಪಾಡು ಏನಾಗ್ಬೇಕು? ನಿನ್ನ ಹೆಂಡತಿಗೆ ನನ್ನ ಹೆಂಡತಿಗೆ ಬೇಯಿಸಾಕೋ ಯೋಗ್ಯತೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಾನೇ ಬೇಯಿಸಾಕ್ತೀನಿ, ಚೆನ್ನಾಗಿ ಮೇದ್ಬಿಟ್ಟು ಹೋಗು. ಮಾವ, ನನಗೆ ತಿಂಡಿ ಮಾಡೋ ಯೋಗ್ಯತೆ ಇಲ್ಲ ಅಂತಲ್ಲ, ನನಗೆ ಟೈಮ್ ಇಲ್ಲ ಅಷ್ಟೆ. ನಿಮ್ ಸೇವೆ ಮಾಡೋಕ್ಕೆ ಈ ಮಗು ಮಾತ್ರ ಟೈಮ್ ಇದೆ ಅಲ್ವೇನಮ್ಮ? ಅಯ್ಯೋ, ಅವಳ ಕೆಲ್ಸನೇ ಅದು. ಹಾಗಂತ ಅಗ್ರಿಮೆಂಟ್ ಮಾಡ್ಕೊಂಡು ಇವಳನ್ನ ಇಲ್ಲಿ ಕರ್ಕೊಂಬಂದಿಲ್ಲ ಕಣೆ ನಾನು. ಈಗ ಏನು ನಿಮ್ಗೆಲ್ಲ ತಿಂಡಿ ಬೇಕು ತಾನೆ? ನಾನ್ ಮಾಡ್ಕೊಡ್ತೇನೆ. ಮಾವ, ನೀನ್ ಸುಮ್ನೆ ಇರು ಕಂದ. ಅಪಾಯ ಜಾಗದಲ್ಲಿದ್ದು ನೊಂದು ಬೆಂದು ಮನೆಗ್ ಬಂದಿದೀಯಾ. ನಿನ್ನ ಕೈಲಿ ಸೇವೆ ಮಾಡಿಸ್ಕೊಳಕ್ಕೆ ಪಾಪ ಇವರೆಲ್ಲ ಕಾಯ್ತಾ ಇದಾರೆ. ಮನೋಜ, ನಿನಗೆ ಪೊಂಗಲ್ ಆಗುತ್ತೇನೋ? ಆಗುತ್ತೆ. ವಯಸ್ಸಾದವ್ರ ಕೈಲಿ ದುಡಿಸ್ಕೊಳ್ಳೋ ಆಸೆ ಇವಳಿಗೆ. ಗಂಡ ಪ್ರೀತಿಯಿಂದ ಮಾಡ್ಕೊಟ್ರೆ ತಿನ್ನಲ್ವೇನೆ ಶಾಂತಿ ನೀನು. ನೀವ್ ಪ್ರೀತಿಯಿಂದ ಮಾಡ್ಕೊಟ್ರೆ ಬೇಡ ಅನ್ನೋ ಬಾಯ್ ಎಲ್ಲ ನಂದು. ಮುಗೀತಲ್ಲ ಮತ್ತೆ ಈ ಮಗುಗಂದು ನೀನ್ ಯಾಕೆ ಅನ್ಕೋಕ್ ಹೋಗ್ತೀಯ? ನಡಿ ಅಪ್ಪ ಮನೋಜ, ಮಗು ಡಿಪ್ಸ್ ಹೊಡಿ, ದಂಡ ತೆಗಿ, ಹಾಲು ಹಣ್ಣು ಗೋಡಂಬಿ ದ್ರಾಕ್ಷಿ ಖರ್ಜೂರ ಅಂಜೂರ ಎಲ್ಲ ತಂದ್ಕೊಡ್ತೀನಿ, ಚೆನ್ನಾಗಿ ಮುಕ್ಕುವಂತೆ. ವಾಮ್ಕೊಂಡು ಬಿದ್ದು ಉದ್ದಾರ ಆಗ್ಬಿಡು. ಆಯ್ತು ಬಿಡೋ. ಅದೇನದು ತಂದಿರೋ 2 ಕಾಫಿನೂ ಕೊಟ್ಬಿಟ್ಟಿದ್ಯಾ? ನಮ್ಗೇನ್ ಕಾಫಿ ಇಲ್ವೋ? ನಿನ್ನೆಂತ ಬರ್ಗೆಟ್ ಹೊಟ್ಟೆನೋ ನಿಮ್ದು ರೇ. ಅಥವಾ ಹೊರಗೆ ಕಡ್ಡಿ ಕೊಟ್ರು ಡ್ರೈ ನೂಡಲ್ಸ್ ಅಂತ ಅನ್ಕೊಂಡು ತಿಂದ್ಬಿಡ್ತೀಯ ಅಲ್ಲ? ರಮೀನಾ, ಹೋಗು, ಆ ಕಡೆ ಕೂತ್ಕೊಂಡು ಮೂನೇಲಿ ಕೂತ್ಕೊಂಡು ಕುಡಿ. ಕಾಣಿಸ್ಕೋಬೇಡ, ದೃಷ್ಟಿ ಹೋಗ್ತೀನಿ. ಹೋಗು. ಅಮ್ಮ, ಸುಮ್ನೆ ನಿಂತ್ಕೊಂಡು ಟೈಮ್ನ ವೇಸ್ಟ್ ಮಾಡ್ಬೇಡ. ಹೋಗಿ ಒಂದ್ ಒಳ್ಳೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ರೋಹಿಣಿ ಅತ್ತೆ, ನಿಮ್ಗೆ ಗೊತ್ತಲ್ವಾ ನಾನು ಹೊರಗಡೆ ಎಷ್ಟು ಕೆಲಸ ಮಾಡ್ತೀನಿ ಅಂತ. ನೀವೇ ಒಂಚೂರು ಮಾಡ್ಬಿಟ್ಟು ರೂಮಿಗೆ ತಂದ್ಕೊಟ್ಬಿಡಿ. ಆಯ್ತಮ್ಮ, ಆಯ್ತು. ಲೇಟ್ ಮಾಡ್ಬೇಡಿ. ತರ್ತಾರ ರೆಡಿ. ನೀನ್ ಒಳ್ಳೆ ನೀನೇ ಭಾಗ್ಯವತಿ, ಇಂದು ನೀನೇ ಪುಣ್ಯವತಿ, ಆನಂದ ನೀನ್ ನಾನಾ ಒಬ್ಳು ಕೈಲಿ ಇಷ್ಟ ದಿನ ಯಾವಾಗ್ಲೂ ಸೇವೆ ಮಾಡಿಸ್ಕೊತಿದ್ದೆ. ಇವತ್ತು ನೀನೇ ಇನ್ನೊಬ್ಳು ಸೇವೆ ಮಾಡ್ಬೇಕು. ಅನುಭವಿಸು. ಪರವಾಗಿಲ್ಲ, ಅವರು ಬಿಸ್ನೆಸ್ ಮಾಡೋರು. ಅವ್ರಿಗೆ ಕಾಫಿ ತಂದು ಕೊಟ್ರೆ ನನಗೇನು ಆಗಲ್ಲ. ಸಕ್ಕರೆ ಇವತ್ತು ಎಡಮಗ್ಲಲ್ಲಿ ಎದ್ದಿದೆ ಅನ್ಸತ್ತೆ ಅಲ್ವೇಲೆ? ನೆನ್ನೆ ನೀನು ಆ ಗೋಡನ್ ಒಳಗೆ ಹೆಂಗೆ ಸೇರ್ಕೊಂಡ? ನನ್ಗೂ ಗೊತ್ತಿಲ್ಲ ರೀ. ಹೂಗೆ ದುಡ್ಡು ಕೊಟ್ಟು ಒಂದ್ ಕಡೆ ನಿಂತ್ಕೊಂಡೆ. ಆಮೇಲೆ ಯಾರೋ ಹಿಂದೆಯಿಂದ ಬಂದ್ ತಳ್ದಂಗಾಯ್ತು. ಆಮೇಲೆ ಇದು ನಡೆದಿದ್ದು. ಸರಿ, ಹಂಗಾದ್ರೆ ಆಯ್ತು. ಇವತ್ತು ನೀನ್ ಒಬ್ಳೆ ಎಲ್ಲೂ ಹೊರಗೆ ಹೋಗೋದ್ ಬೇಡ, ನಾನು ನಿನ್ ಜೊತೆ ಬರ್ತೀನಿ. ಅಲ್ಲೇ ನಿನಗೆ ಯಾವ್ದೋ ಟ್ರಿಪ್ ಬಂದಿದೆ ಅಂತೆ? ಆದ್ರೆ ನೀನ ಒಬ್ಳೆ ಓಡಾಡೋದು ಯಾಕೋ ಬೇಡ ಅನಿಸ್ತಿದ್ಯಪ್ಪ ನನಗೆ. ಅವಳು ಒಬ್ಳೆ ಎಲ್ಲಿ ಹೋಗ್ತಾಳೋ? ಮತ್ ಇವಳ ಜೊತೆ ಯಾರಪ್ಪ ಹೋಗ್ತಾರೆ? ಇವಳಪ್ಪ, ನಾನು ಇವಳ ಜೊತೆ ಹೋಗ್ತೀನಿ. ಈ ಮಗುಗೆ ಕಾವಲಾಗಿರ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೀನು ಯಾಕಯ್ಯ ನನ್ನ ಮಗುನ ನಾನು ನೋಡ್ಕೊಳಕ್ಕಾಗಲ್ವೇನಯ್ಯ? ಮೀನಾ, ಹೋಗಮ್ಮ, ಫ್ರೆಶ್ ಆಗ್ಬಿಟ್ಪ, ತಿಂಡಿ ಮಾಡಿಟ್ಟಿರ್ತೀನಿ. ಓಯ್, ಅಪ್ಪ ಏನು ಬಿಟ್ಟು ನಾನು ಎಲ್ಲೂ ಹೋಗ್ತಲ್ಲ ಅನ್ನೋದಕ್ಕೆ ಕಾರಣ ಗೊತ್ತಾಯ್ತಾ? ಕಷ್ಟ ಬಂತು ಅಂತ ದೇವ್ರನ್ನೇ ದೂರ ಮಾಡೋನು ಭಕ್ತ ಆಗಲ್ಲ. ಸುಖ ಪಡಬೇಕು ಅಂತ ಅಪ್ಪ ಅಮ್ಮನೆ ಬಿಟ್ಟು ಹೋಗೋನು ಮಗ ಅನ್ನಿಸ್ಕೊಳಲ್ಲ. ಯಾಕೆ ನನಗ್ ಪದೇ ಪದೇ ಫೋನ್ ಮಾಡ್ತಿದ್ದಾನೆ? ಬ್ಲಾಕ್ ಹೇಳ್ಬಿಡ್ರಿ. ಅಯ್ಯೋ, ಬೇಡ 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 ಬೇಡ, ಮನೆ ಹುಡ್ಕೊಂಡ್ ಬಂದ್ಬಿಟ್ರೆ ಕಷ್ಟ. ಹಲೋ. ಹಲೋ ಮೇಡಮ್, ಏನ್ ಇಷ್ಟು ಬಿಸಿ ಇದ್ದೀರಾ? ಬಿಸಿನೇ ಇಲ್ಲ, ಫುಲ್ ಫ್ರೀ. ಅಂಗಡಿ ಖಾಲಿ ಹೊಡಿತಾ ಇದೆ. ಕಾಲ್ ಪಿಕ್ ಮಾಡಕ್ಕೆ 20 ಸೆಕೆಂಡ್ ತಗೊಂಡಾಗ್ಲೇ ಗೊತ್ತಾಯ್ತು ಎಷ್ಟು ಫ್ರೀ ಇದ್ದೀರಾ ಅಂತ. ಬಂತಾ ಮೀನು ಮನೆಗೆ? ನೀನು? ಓ, ನೀನಾನ? ಅಲ್ಲ, ಅವಳು ಕಾಣೆ ಆಗಿರೋದು ನಿನಗೆ ಗೊತ್ತು? ಅವಳು ಕಾಣೆ ಆಗೋದಕ್ಕೆ ಕಾರಣನೇ ಈ ಕಾಗೆ. ಆರೋಗ್ಯ ಕೆಟ್ರೆ ಮನುಷ್ಯ ಐಸಿ ಒಳಗೆ ಹೋಗ್ತಾನೆ, ಹಣೆ ಬರ ಕೆಟ್ರೆ ಐಸಿರೋ ಜಾಗದಲ್ಲೂ ಬೀಳ್ತಾನೆ. ಅಯ್ಯೋ, ನೀನ್ ಮಹಾನ್ ಪಾಕಡ ನೀನು. ಅನ್ನಮ್ಮ ಅನ್ನು, ನನ್ನ ಪಾಕಡ ಅಂತಾದ್ರು ಅನ್ನು, ಪಕೋಡ ಅಂತಾದ್ರು ಅನ್ನು. ನನಗೆ ಈ ಒರಿಜಿನಲ್ ನೆಮ್ಸಿಗಿಂತ ಸೈಡ್ ನೆಮ್ಸೇ ಇಷ್ಟ ಆಗೋದು. ಏನು ಅದನ್ನ ಹೇಳಕ್ ಫೋನ್ ಮಾಡಿದ್ಯಾ? ಏ,
ಇಂಥ ಬಿಸಿ ಬಿಸಿ ನ್ಯೂಸ್ ಕೊಡೋದಕ್ಕೆ ನೀನೇನು BBC ನ್ಯೂಸಾ? ಏನು ಎಲ್ಲ ಮುಗೀತಲ್ಲ, ನೀನ್ 2 ಲಕ್ಷ ಕೇಳ್ದೆ, ನಾನು ಕೊಟ್ಟು ಕೈ ತೊಳ್ಕೊಂಡೆ. ಈಗ ಕ್ಲೀನ್ ಆಗಿರೋ ಕೈಯಲ್ಲಿ 1 ಲಕ್ಷ ಟ್ರಾನ್ಸ್ಫರ್ ಮಾಡು ನೋಡೋಣ. ಏ ನೀನೇನ್ ಬ್ಯಾಂಕಾ? ನಾನ್ ಏನಕ್ಕೆ ನಿನ್ನ ಅಕೌಂಟ್ ದುಡ್ಡು ಹಾಕ್ಬೇಕು? ಆ ಮನುಷ್ಯನ್ಗೆ ಕೇರಳನಲ್ಲಿ ಟ್ರೀಟ್ಮೆಂಟ್ ಸೆಟ್ ಆಗ್ತಿಲ್ವಂತೆ, ಬಾಂಬೆ ಶಿಫ್ಟ್ ಮಾಡ್ಬೇಕು. ನಾಳೆ ಬಾಂಬೆನು ಸೆಟ್ ಆಗಲ್ಲ, ಅಮೆರಿಕ ಕಳ್ಸ್ಬೇಕು ಅಂತಂದ್ರೆ ಅದೆಲ್ಲ ನಿನ್ ಹಣೆ ಬರೋದ್ ಮೇಲೆ ಡಿಪೆಂಡ್ ಕಣಮ್ಮ. ತಿರುಪತಿಗೆ ಉಯ್ಯಾಕೆ ಅಂತ ದಿನ ಬರಬಾರ್ದು ಅಂತ ಬೇಡ್ಕೋ. ಈಗ ನನ್ಗೆ ಅಮೌಂಟ್ ಹಾಕು ಅಷ್ಟೇ. ನನ್ನ ಹತ್ರ ದುಡ್ಡಿಲ್ಲ. ಸರಿ, ಖಾಲಿ ಆಗಿರೋ ಕೈಗೆ ಬೇಡಿ ಹಾಕಿಸ್ಕೊಳ್ಳೋ ಟೈಮ್ ಹತ್ರದಲ್ಲೇ ಇದೆ, ರೆಡಿ ಆಗು. ಆಪತ್ ಬಾಂಧವ್ರು ಬಂದು ನಿನ್ ಮನೆ ಹತ್ರ ಇಳಿತಾರೆ, ಎತ್ತಾಕೊಂಡು ಹೋಯ್ತಾ ಇರ್ತಾರೆ. ಹೇ ಚೀನು, ಏನಿದು ಬ್ಲಾಕ್ ಮೇಲು? ನಿನಗಿಂತ ದಿನೇಶನು ಎಷ್ಟೋ ವಾಸಿ. ಅವನು ತಿಂಗ್ಳಿಗೆ ಒಂದ್ಸಲ ದುಡ್ಡು ಕೇಳ್ತಿದ್ದ, ನೀನೇನು ನೀನು 3 ದಿನಕ್ಕೂ ದುಡ್ಡು ಕೇಳ್ತಾ ಇದೀಯಾ? ಬೀದಿಲ್ ಮಾರೋ ಶರ್ಟ್ 100 ರೂಪಾಯಿ, ಅದೇ ಶರ್ಟ್ ಮಾಲಲ್ಲಿ ಮಾರ್ರೆ 1000 ರೂಪಾಯಿ. ಜಾಗನೂ ಡಿಪೆಂಡ್ ಆಗುತ್ತೆ. ಒನ್ ಟೈಮ್ ಸೆಟ್ಲ್ ಮಾಡೋಣ ಅನ್ಕೊಂಡೆ, ಏನ್ ಮಾಡೋದು, ನಿನ್ ನಸೀಬೇ ಸರಿ ಇಲ್ಲ. ಗುಲಾಬ್ ಜಾಮೂನ್ ತಿಂತೈತೆ. ನಾಳೆ ಮಧ್ಯಾಹ್ನದವರೆಗೂ ಟೈಮು, ಅದ್ರ ಮೇಲೆ ನೀನುಂಟು, ನಿನ್ ಏರಿಯಾ ಸ್ಟೇಷನ್ ಉಂಟು. ಇಡ್ಲಾ ಫೋನು, ಟಾಟಾ ಬಾಯ್ ಬಾಯ್. ನಾನ್ ಹೇಳಿಲ್ವ ತಾಯಿ ನಿನಗೆ, ಒಳ್ಳೆ ಮನ್ಸಿರೋರ್ಗೆ ಭಗವಂತ ಯಾವತ್ತು ಜೊತೆಲಿದ್ದು ಸಹಾಯ ಮಾಡ್ತಾನೆ ಅಂತ. ಇವತ್ತು ದೇವ್ರೇ ನನ್ ಜೊತೆ ಬಂದಿದ್ರಲ್ಲ, ಅದಕ್ಕೆ ಎಲ್ಲಾ ಕೆಲ್ಸನೂ ಹೂವಿನ ಸರ ಎತ್ತದಾಗ ಆಗೋಯ್ತು. ಮಾವ, ಇವತ್ತಿನ ಮೊದಲನೇ ಸ್ವೀಟು ನೀವೇ ತಿನ್ಬೇಕು. ಅವ್ರಿಗೆ ಶುಗರು, ಪ್ರೆಷರ್ ಕುಕ್ಕರು ಎಲ್ಲ ಇದೆ, ಸ್ವೀಟ್ ಕೊಡ್ಬೇಡ್ವೆ? ಅದು ಪ್ರೆಷರ್ ಕುಕ್ಕರ್ ಅಲ್ವೇ ದಡ್ಡಿ, ಅದು ಬ್ಲಡ್ ಪ್ರೆಷರ್. ಅಡಿಗೆ ಮನೆ ಕಾಲಿಡ್ಲಿಲ್ಲ ಅಂದ್ರು ಕುಕ್ಕರು ಪಾತ್ರೆಗಳು ಜಪ ಮಾಡ್ತಿಲ್ಲ ನೋಡು ನೀನು. ನನ್ನ ಪುಣ್ಯ ಕಣೆ. ಈ ಸತ್ತೆ ಇವತ್ತು ಒಂದಿನ ಒಂದ್ ಪೀಸು ಬೇಡ, ಏನು ಬೇಡ, ಸುಮ್ನಿರು. ನೀನ್ ಕೊಡ್ತಾಯಿ ಕೊಡಮ್. ಅಲ್ಲ, ನಾನ್ ಬೇಡ ಅಂದಿದ್ಕೆ ನೀವ್ ತಿಂತಾ ಇರೋದಾ? ಹೌದು. ಹಾಗಾದ್ರೆ ನಾನ್ ತಿನ್ನಿ ಅಂತೀನಿ. ಆಗ 2 ತಗೋತೀನಿ. ಮಲಗಿಸ್ಬಿಡು, ಎಲ್ರು ಮಲಗಿಸ್ಬಿಡು. ಯಾರು ಎತ್ತು ಓಡಾಡೋದು ನಿನಗೆ ಇಷ್ಟನೇ ಆಗಲ್ಲ ನೋಡು. ಅತ್ತೆ, ಅಷ್ಟ್ ತಿಂದ್ರೆ ಏನೂ ಆಗಲ್ಲ ಅತ್ತೆ, ನೀವು ತಗೊಳ್ಳಿ. ಯಾವ ಸಂತೋಷಕ್ಕೋ ಕಾಣೆ ಇದು. ಒಂದು ಕಲ್ಯಾಣ ಮಂಟಪಕ್ಕೆ ಹೋಗಿದ್ವಿ, ಅಲ್ಲಿ ಹೂವಿನ ಡೆಕೋರೇಷನ್ ಆರ್ಡ್ರು ಮೀನಿಂಗ್ ಸಿಕ್ಕಿದೆ ಕಣೆ. ಅಯ್ಯೋ ಅಷ್ಟೇನಾ? ಅದಕ್ಕೆ ಸ್ವೀಟ್ ಬೇರೆ ಕೇಡು. ಯಾಕೆ ಮೀನವ್ರೆ ಸ್ವೀಟು? ತಗೊಳ್ಳಿ, ನನಗೆ ಒಂದ್ ಚೌಟ್ರಿಲಿ ಡೆಕೋರೇಷನ್ ಆರ್ಡರ್ ಸಿಕ್ಕಿದೆ, ಅದಕ್ಕೆ. ಓ ಹೌದಾ, ಕಂಗ್ರಾಟ್ಸ್. ರೋಹಿಣಿ ಅವರೇ, ನಿಮ್ ಯಜಮಾನ್ರಿಗೂ ಕೊಡಿ. ಅದ್ ಯಾವ ಬೇಕರಿಯಿಂದ ತಂದಿರ್ತಿರೋ ಏನೋ, ನನ್ ಬೇಡಪ್ಪ, ಕೊಳುಕು. ನಿನಗೆ ಒಂದು ಸಣ್ಣ ಕತೆ ಹೇಳ್ತೀನಿ, ಕೇಳಿಸ್ಕೊಳೋ ಮನೋಜ. ದಾರಿಲಿ ನಿನ್ನಂತ ಬುದ್ಧಿವಂತ ಒಬ್ಬ ನಡ್ಕೊಂಡು ಹೋಗ್ತಿದ್ನಂತೆ. ಅಕಸ್ಮಾತಾಗಿ ಕಾಲ್ಗೆ ಏನೋ ಮೆತ್ಕೊಳಕ್ ಆಯ್ತಂತೆ. ಅದು ನೋಡಿ ನಿನ್ನಂತ ಬುದ್ಧಿವಂತ ಇದ್ನಲ್ಲ, ಅವನು ಛೀ ಗಲೀಜು ಅನ್ನನ್. ಆಗ ರಸ್ತೆಲ್ ಬಿದ್ದಿತ್ತಲ್ಲ ಗಲೀಜು, ಅದಕ್ಕೆ ಬಾಯಿ ಬಂದು ಹೇಳುತ್ತಂತೆ, ಬೇಕೂಫಾ, ಹುಟ್ಟಿದಾಗ ನಾನು ಸಸಿಯಾಗಿದ್ದೆ, ಬೆಳೆದಾಗ ಪೈರಾದೆ, ಸಂಕ್ರಾಂತಿ ಹಬ್ಬದ ದಿನ ದೇವರಾದೆ, ಅಂಗಡಿಲಿಟ್ಟಾಗ ಧಾನ್ಯ ಆದೆ, ನಿನ್ನಂಥ ಮನುಷ್ಯ ಮುಟ್ಟಿದ್ದಕ್ಕೆ ನಾನು ಅಸಹ್ಯ ಆಗೋದೆ ಅಂತಂತೆ. ಕೊಳಕು ಅನ್ನೋದು ತಿನ್ನೋ ಪದಾರ್ಥ ಅಲ್ವೇ, ಕೊಳಕ್ ಮಂಡಲ್ವೇ. ಯಾರು ಇವನ ಕೊಳಕ್ ಮಂಡ್ಲ? ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡು, ನೀನು ಅವನ ಜೊತೆ ಸೇರ್ಕೋ, ಇಬ್ರು ಒಂದೇ ಕೆಟಗರಿ ತಾನೆ. ನಾನೇ ಇವನ್ ಜೊತೆ ಸೇರ್ಕೊಳ್ಳಿ? ಅಯ್ಯೋ, ಒಂದ್ ಸ್ವೀಟ್ಗೆ ಇಷ್ಟೊಂದು ಭಾಷಣ. ಆಯ್ತು ಕೊಡಮ್ಮ. ಬೇಡಮ್ಮ, ಕೊಡ್ಬೇಡ. ಅವನು ಒಂದ್ ಸ್ವೀಟ್ ತಿಂದಿದ್ರೆ ಏನು ನಷ್ಟ ಆಗಲ್ಲ, ಕೊಡ್ಬೇಡ. ಅಯ್ಯೋ ಆಯ್ತು ಬಿಡಿ, ನನ್ನಂತ ಬಿಸ್ನೆಸ್ ಮ್ಯಾನ್ ನಿಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಕಂಗ್ರಾಚುಲೇಷನ್ಸ್ ವೀಣಾ. ಮೀನಮ್ಮ, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಕಣೆ. ಅಯ್ಯೋ, ನಾನ್ ನಿಮ್ಗೇನು ಹೇಳಲೇ ಇಲ್ಲ. ಕೈಯಲ್ಲಿ ಅಮೃತ ಇಟ್ಕೊಂಡಿರೋ ಅಮೃತ ವರ್ಷಿಣಿ ಇದ್ದಂಗಿದ್ಯಾ? ಮೀನಾ, ಇವತ್ತು ನಿನ್ ಫ್ರೆಂಡ್ಸ್ ನೆಲ್ಲ ಮನೆ ಕರೆದ್ಬಿಡೆ. ಆಮೇಲೆ ಅಕ್ಕಪಕ್ಕದವ್ರು ಮತ್ತೆ ಈ ಬಂಧು ಬಳಗ, ನಿಮ್ ಪಕ್ಕದ ರೋಡಲ್ಲಿ ಇದ್ರಲ್ಲ ಆಂಟಿರೋ, ಅವ್ರ ಎಲ್ರನ್ನೂ ಕರೆದ್ಬಿಡು. ಎಲ್ರನ್ನೂ ಮನೆ ಕರೆದ್ಬಿಟ್ಟು ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಕೂರ್ಮಾ ಮಾಡ್ಬಿಡು. ಹಾಗೆಲ್ಲ ಏನು ಬೇಕಾಗಿಲ್ಲ, ಒಂದ್ ಬೇಳೆ ಸಾರು ಮಾಡು ಸಾಕು. ಬೇಳೆ ಸಾರು ನೋಡಿದ್ರೆ ಹಿಂಗ ತಿಂದು ಮಂಗನಂಗ ಆಡ್ತೀಯಲ್ಲೇ ನೀನು. ಅದು ಇವತ್ ನಾನು ಉಪವಾಸ. ಅದ್ಯಾಕೋಪ್ಪ? ಹೇಳಿಲ್ವಾ ನಿಮ್ಗೆ ಮನೋಜ್ ಏನೋ ವ್ರತ ಮಾಡ್ತಿದ್ದಾನೆ ಅಂತ? ಓಹೋ, ಮಗನ್ ಜೊತೆ ಜಾಯಿಂಟ್ ವೆಂಚರ್. ನಡ್ಸ್ಕೋ. ನೀವ್ ವಹಿಸ್ಕೊಂಡಿರ್ಬೇಕು ಅಂತ ನಾವು ಬೇಳೆ ಸಾರು ತಿನ್ಬೇಕೇನೆ. ಅಯ್ಯೋ, ಮತ್ತೆ ನಾನ್ ತಿಂದೇ ಇರೋ ದಿನನೇ ನೀವು ವೆಜಿಟೇಬಲ್ ಬಿರಿಯಾನಿ ಕುರ್ಮಾ ಎಲ್ಲ ಮಾಡ್ಕೊಂಡು ತಿನ್ಬೇಕಾ? ನಾಳೆ ನೀನು ತಿನ್ನು, ಮಿಕ್ಕಿರುತ್ತೆ.
ಮಿಕ್ಕಿರೋದು ಅಳ್ಸಿರೋದೆಲ್ಲ ತಿನ್ಬೇಕೇನ್ರಿ ನಾನು? ಬಿಸ್ನೆಸ್ ಮ್ಯಾನ್ ತಾಯಿ ನಾನು. ಅಮ್ಮ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ಅಳ್ಸಲ್ಲ. ಬೆಳಿಗ್ಗೆ 6 ಗಂಟೆಗೆ ತಲೆ ಮೇಲೆ ನೀರ್ ಹಾಕ್ಬಿಟ್ಟು ತಿನ್ಕೊಂಡ್ಬಿಡೋಣ. ಹಂಗೇಳಿ ಮಧ್ಯರಾತ್ರಿ ಬಂದು ಗದಕ್ ಬಿಡ್ಬಾರ್ದು, ಸಕ್ಕರೆಗೆ ಉಳಿಸು. ಸರಿ ಮೀನಾ, ತೊಗೊಳ ಇದು ನಂದು ಬೆಳಗಿನ ಕಲೆಕ್ಷನ್ 600 ರೂಪಾಯಿ. ಒಂದ್ ನಿಮಿಷ ಇಟ್ಕೊಡಿ. ಹಾ ತಗೊಳ್ಳಿ, 10,000 ಇದೆ. ಇದ್ಯಾವ್ದು ಇದು? ಅಡ್ವಾನ್ಸ್ ಕೊಟ್ರು. ಇದನ್ನು ನೀವೇ ಉಂಡಿಗ. ಉಂಡಿ ಅಲ್ಲ, ಎಲ್ಲಾನು ಉಂಡಿಗೆ ಹಾಕ್ಬೇಕಾ? ಮತ್ತೇನೇನು ನೀನು ಕೊಡ್ಬೇಕೇನೆ? ಏನು ಬೇಕಾಗಿಲ್ಲ. ನನಗೇನ್ ಬೇಕು ಅಂದ್ರೆ ನನ್ನ ಮನೋಜ ಕೊಡ್ತಾನೆ. ಏನು ಕರ್ಮನಯ್ಯ ನಂದು. ನನ್ನ ಬಾಳ್ವೆಗೆ ಏನದು? ಬಾಳೆಗೊನೆ. ಅದು ನೇತಾಕ. ಅಲ್ಲ, ಯಾರು ಏನೇ ಮಾಡಿದ್ರು ಕೊನೆಗೆ ನನ್ ಜೇಬೇ ತೂತಾಗುತ್ತೆ. ನಡಿ ಹೋಗೋಣ. ಲೇ, ನಿನ್ನ ಪ್ರೀತಿ ಮಗ ಮನೋಜ ಕೊಡ್ತಾನೆ, ಇಸ್ಕೊ. ಅವನೇ ಅವನ ಬಾಳ್ವೆಗೆ ಬಾಳೆಗೊನೆ ನೀ ತಕೊಂಡ್ ಹೋದ. ಮೀನಾ ಬಾಮ್ಮ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೀನಾ. ಅಕ್ಕ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಅದೇನು ಅಂತ ಹೇಳು ಮೀನಾ. ನಮ್ಮನೆ ಜನಕ್ಕೆ ಮತ್ತೆ ಅಕ್ಕಪಕ್ಕದವ್ರಿಗೆ ಅಂತ ಒಂದ್ 20 ಜನಕ್ಕೆ ವೆಜ್ ಬಿರಿಯಾನಿ ಮಾಡ್ಬೇಕಾಗಿತ್ತು. ಸಹಾಯ ಮಾಡ್ಕೊಡ್ತೀರಾ? ನಾನೇನೋ ಸಹಾಯ ಮಾಡ್ತಿದ್ದೆ. ಏನ್ ಮಾಡ್ತೀಯ, ನಮ್ಮ ಅತ್ತೆಗ್ ಹುಷಾರಿಲ್ಲ, ಅದಕ್ಕೆ ನೋಡು ಹೊರಡ್ತಾ ಇದೀನಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆನೆ. ಹೌದಾ, ಸರಿ ಬಿಡಿ ಅಕ್ಕ, ಪರವಾಗಿಲ್ಲ. ಅದ್ ಸರಿ, ಬಿರಿಯಾನಿಗ್ ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡ್ಯಾ? ಇನ್ನೂ ಇಲ್ಲ ಅಕ್ಕ, ತಗೋಬೇಕು. ನೋಡು, ಇಲ್ಲೇ ಪಕ್ಕದಲ್ಲಿ ಹೊಸ ಅಂಗಡಿ ಇದೆ, ತರಕಾರಿ ಫ್ರೆಶ್ ಆಗು ಸಿಗುತ್ತೆ, ಮತ್ ಕಡಿಮೆ ಬೆಲೆಗೂ ಕೊಡ್ತಾನೆ. ಅಲ್ಲಿ ನಾನು ತಗೋತೀಯಾ? ಸರಿ ಅಕ್ಕ, ಬನ್ನಿ. ಸರಿ ನಡಿ, ಹಾಗಾದ್ರೆ ಅಲ್ಲೇ ಕೊಡಿಸ್ತೀನಿ. ಇಷ್ಟ ಇಲ್ಲೇ ನೋಡ್ಕೊತಾ ಇರು, ಸ್ವಲ್ಪ ತರಕಾರಿ ಕೊಡ್ಸ್ಬಿಟ್ಟು ಬರ್ತೀನಿ. ತಕವ, ಏನ್ ಮಾಡೋದು ತಾಯಿ? ದ್ಯಾವ್ರು ದಿಂಡ್ರು ಅಂದ್ರೆ ಭಾರಿ ಭಕ್ತಿ ನನಗೆ. ವ್ರತ ಮಾಡ್ತಾವ್ನಿ, ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಈ ತರಕಾರಿ ಅಂಗಡಿ ಇಟ್ಕೊಂಡಿವ್ನಿ. ಪ್ರಾಣ ತೆಗೆದ್ ಬಿಟ್ಮೇಲೆ ನನ್ ಪ್ರಾಣನು ತನ್ನಗಾಯ್ತ. ಅದಕ್ಕೆ ಇದನ್ನೇ ಗಟ್ಟಿ ಮಾಡ್ಕೊಂಡ ಅನ್ಕನಿ ಕಣವ. ಹೌದಾ, ಎಷ್ಟಾಯ್ತು? ಏನ್ ಬಂದಿ ನಾವು? 120ಕವ. ಒಳ್ಳೇದಕ್ಕವ. ಮೀನಾ, ನಾನ್ ಹೇಳಿದ್ನಲ್ಲ, ಇದೇ ಅಂಗಡಿ. ಸರಿ ಅಕ್ಕ, ಬನ್ನಿ ಹೋಗೋಣ. ಬಾ. ಅಕ್ಕ, ಒಂದ್ ನಿಮಿಷ ಅಕ್ಕ, ಅಮ್ಮ ಫೋನ್ ಮಾಡಿರ್ತಾರೆ, ನೀವು ಹೊರಡಿ, ನಾನು ಬರ್ತೀನಿ. ಸರಿ, ನೀನ್ ಮಾತಾಡ್ಕೊಂಡ್ ಬಾ, ನಾನು ಅಷ್ಟಲ್ಲಿ ತರಕಾರಿ ತಗೊಳ್ತಾ ಇರ್ತೀನಿ. ಸರಿ ಅಕ್ಕ. ಅಣ್ಣ, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಕಣವ. ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಮೀನಾ. ಹೇಳವ. ತರಕಾರಿ ಬೇಕಿತ್ತು. 2 ಕೆಜಿ ಕ್ಯಾರೆಟ್, 2 ಕೆಜಿ ಬೀಟ್ರೂಟು, ಆಲೂಗೆಡ್ಡೆ, 2 ಕೆಜಿ ಟೊಮೊಟೊ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ. ಅಲ್ಲ ಕಣವ ಸುಧಾ, ಇರೋರು ನೀವು 3 ಜನ ಒಟ್ಟಿಗೆ ಇಷ್ಟೆಲ್ಲ ತಗೊಂಡ್ ಹೋಗ್ಬಿಟ್ರೆ ಎಲ್ಲ ಕೆಟ್ಟೋಗೋದಿಲ್ವೇ? ಅಣ್ಣ, ಈಗ ತರಕಾರಿ ತಗೊಳ್ತಿರೋದು ನನ್ಗಲ್ಲ, ಅಲ್ಲಿ ನೋಡಿ ನನ್ ಫ್ರೆಂಡ್ ಮಾತಾಡ್ತಾ ಇದ್ದಾಳಲ್ಲ, ಅವಳ ಮನೆಗೆ. ಅವಳ ಮನೇಲಿ ಇವತ್ತೇನೋ ಊಟಕ್ಕೆ ಇಟ್ಕೊಂಡಿದಾರಂತೆ, ಅದಕ್ಕೆ ಇಷ್ಟೆಲ್ಲ ತರಕಾರಿ ಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಇಲ್ಲೇ ಕರ್ಕೊಂಡ್ ಬಂದೆ. ಯಾರವ ಅದು? ಅಲ್ಲಿ ನೋಡಿ ಅಣ್ಣ, ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳಲ್ಲ, ಅವಳೇನೆ. ಅಯ್ಯೋ, ನೀನುವಾ? ಸುಧಮ್ಮ, ನಿಂಗ್ ಅದೇನು ಬೇಕು ತಕವ. ಸರಿ ಅಣ್ಣ. ಏನಪ್ಪ ಮಾಡೋದೀಗ? ನೀನನ್ನ ನೋಡ್ಬಿಟ್ರೆ ಟೈಮ್ ಆಗೋಯ್ತಿರಲ್ಲಪ್ಪ. ಅಣ್ಣ, ಎಲ್ಲ ತಗೊಂಡಾಯ್ತು. ಯಾಕಣ್ಣ, ಏನಾಯ್ತು? ಅಯ್ಯೋ, ತಂಡಿ ಗಾಳಿ ಕಣವ. ಬೆಳಗ್ಗೆನೆ ಮಾರ್ಕೆಟ್ಗೆ ತರಕಾರಿ ತರಕ್ ಹೋಯ್ತೀನಲ್ಲ, ಒಂದೇ ಸಮ ಕೆಮ್ಮು ಕಣವ. ಹುಷಾರಣ್ಣ. ಆಯ್ತು ಕಣವ. ಮೀನಾ ಬಾ, ತರಕಾರಿ ತಗೊಂಡಿದ್ದಾಯ್ತು. ಅಮ್ಮ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಎಲ್ಲ ತರಕಾರಿ ತಗೊಂಡ್ರಕ್ಕ? ನಾನು ಹೇಳಿದ್ನಲ್ಲ, ಅಂಗಡಿ ಇದೇನೇನೆ. ತರಕಾರಿ ಎಲ್ಲ ಹೇಗಿದೆ ನೋಡು. ಓ ಅಕ್ಕ, ತುಂಬಾ ಫ್ರೆಶ್ ಆಗಿದೆ. ನಾಳೆಯಿಂದ ನಾನು ಇಲ್ಲೇ ಬಂದ್ ತರಕಾರಿ ತಗೊಂಡು ಹೋಗ್ತೀನಿ. ಹಾಗೆ ಮಾಡು. ಯಾಕಣ್ಣ, ಏನಾಯ್ತು? ಹುಷಾರಿಲ್ವಾ? ಥಂಡಿ ಅಂತೆ. ಅಯ್ಯೋ ಅಣ್ಣ, ಆರೋಗ್ಯದ ಕಡೆ ಗಮನ ಕೊಡಿ. ಹುಷಾರು ಅಣ್ಣ. ಹಾಸ್ಪಿಟಲ್ಗೆ ಹೋಗಿ ಮಾತ್ರೆ ತಗೊಳ್ಳಿ, ಸರಿನಾ? ತೂಕ ಹಾಕ್ ನೋಡೋಣ, ಎಷ್ಟಾಯ್ತು ಅಂತ ಹೇಳು. ಕಮ್ಮಿಗೆ ಹಾಕೋಣ, ನಾಳೆಯಿಂದ ಇಲ್ಲೇ ಬರ್ತೀನಿ ತಗೊಂಡೋಗಕ್ಕೆ. 300 ಆಯ್ತು ಕಣವ. 150 ಚೇಂಜ್ ಇಲ್ವಲ್ಲ. ತಗೋಣ. ಯಾಕಣ ಕೈಯಲ್ಲಿ ನಡುತ್ತಿದೆ? ಥಂಡಿ ಅಂತೆ. ಅಣ್ಣ, ಆರೋಗ್ಯದ ಕಡೆ ಜೋಪಾನ, ಸ್ವಲ್ಪ ಹುಷಾರಾಗಿರಿ. ಸರಿ ಅಣ್ಣ, ನಾವಿನ್ ಬರ್ತೀವಿ. ಆಯ್ತು. ಅಣ್ಣ, ಮಾತ್ರೆ ತಗೊಳ್ಳಿ, ಇಲ್ಲಾಂದ್ರೆ ಕಷಾಯ ಮಾಡ್ಕೊಂಡ್ ಕುಡೀರಿ, ಸರಿ ಹೋಗುತ್ತೆ. ದೇವ್ರಂತ ಹುಡ್ಗಿ ಇಂಥವಳಿಗೆ ನಾನ್ ಮೋಸ ಮಾಡ್ತಾವ್ನಿ. ಹಂಗಂತ ಸಿಕ್ಕಾಕೊಂಬಿಟ್ರೆ ಆ 2 ಹುಡುಗಿರ್ಗೂ ಮೋಸ ಮಾಡ್ದಂಗೆ ಆ ಪೂಜೆಗೆ ನಾನು ಸಿಕ್ಕಾಕೊಂಬಿಟ್ರೆ ಗೊತ್ತಾಗ್ಬಿಟ್ರೆ ಕುಕ್ಕಲ್ ಹಾಕೊಂಡ್ ಬೇಯಿಸ್ಬಿಡ್ತಾಳೆ. ಮೊದ್ಲು ಈ ವಿಷಯನ ರೋಹಿಣಿಗೆ ಹೇಳ್ಬೇಕು. ರೋಹಿಣಿ, ಏನಮ್ಮ ಅದು? ಕಾಫಿ ಅಂತೆ. ನನಗೂ ಮಾಡ್ಕೊಂಡ್ ಬರ್ಬೋದಿತ್ತಲ್ವಾ? ಏನು ಇದಲ್ಲ? ಸೂರ್ಯ, ಇಷ್ಟು ದೊಡ್ಡ ಪಾತ್ರೆ ಏನಕ್ಕೋ?
15 ಜನಕ್ಕೆ ಬಿರಿಯಾನಿ ಮಾಡೋದಕ್ಕೆ ಇಷ್ಟು ಮಾತ್ರ ಪಾತ್ರೆ ಇಲ್ಲ ಅಂದ್ರೆ ಅದು ಹೆಂಗೋ? ನನ್ ಫ್ರೆಂಡ್ ಒಬ್ಬ ಈ ಫಂಕ್ಷನ್ಗೆಲ್ಲ ಜಾಸ್ತಿ ಅಡಿಗೆ ಮಾಡ್ತಾರಲ್ಲ, ಅದಕ್ಕೆಲ್ಲ ದೊಡ್ಡ ಪಾತ್ರೆ ಬೇಕಲ್ಲ, ಆ ತರದ ಪಾತ್ರೆಗಳನ್ನು ಅವ್ನು ಬಾಡಿಗೆ ಕೊಡ್ತಾನೆ. ಅವಳ ಬಳಿ ಇಸ್ಕೊಂಬಂದೆ. ಗುಡ್ 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 ಗುಡ್. 15 ಜನಕ್ಕೆ ಅಂದ್ರೆ ಈ ಪಾತ್ರೆ ಕರೆಕ್ಟ್ ಆಗಿ ಇರುತ್ತೆ ಕಣ. ಅಕ್ಕಿ ಒಂದು 6 kg, ತರಕಾರಿ ಒಂದ್ 4-5 kg ಬೇಕಾಗ್ಬೋದಾ? ಏಯ್ ರವಿ, ಹೋಟ್ಲಲ್ಲಿ ಲೆಕ್ಕ ಹಾಕುವಾಗ ಇಲ್ಲಿ ಹಾಕ್ಬೇಡ. ನನಗ್ ಗೊತ್ತಿರೋದು ನಾನು ಹೇಳಿದ್ನಮ್ಮ. ಆಯ್ತು. ಹೌದು, ಬಿರಿಯಾನಿ ಯಾವಾಗ ರೆಡಿ ಆಗುತ್ತೆ? ಊಟ ಟೈಮಿಗೆ ಕರೆಕ್ಟ್ ಆಗಿ ರೆಡಿ ಆಗಲ್ಲ. ಇದು ರೆಡಿ ಆದಾಗ ಊಟ ಟೈಮ್ ಅಂತ ಅನ್ಕೋಬೇಕು. ಓ ಸೂಪರ್ ಆಗಿದ್ರೆ ನಾನು ಊಟ ಮಾಡ್ಕೊಂಡೆ ಡಬ್ಬಿಂಗ್ ಹೋಗ್ತೀನಿ. ಅಮ್ಮ ಶ್ರುತಿ, ಇದನ್ನೆಲ್ಲ ಮಾಡ್ತಿರೋದು ಆ ಮೀನಾ. ಅವ್ಳಿಗೆ ಯಾವ್ದೋ ದೊಡ್ಡ ಆರ್ಡರ್ ಬಂದಿದ್ಯತ್ತೆ, ಅದಕ್ಕೆ ಸಂಭ್ರಮಿಸ್ತಿದ್ದಾಳೆ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸಂಭ್ರಮ ಮಾಡ್ತಿದ್ದಾರೆ. ಅಯ್ಯೋ, ಸೊ ವಾಟ್ ಐತೆ? ಅವ್ರು ಮಾಡೋ ಅಡ್ಗೆನೆ ಅಲ್ವಾ ನನ್ ದಿನಾ ತಿನ್ನೋದು. ಈಗ ಬಿರಿಯಾನಿ ಯಾಕೆ ತಿನ್ಬಾರ್ದು? ನನಗ್ ಯಾವ ಪ್ರಾಬ್ಲಮು ಇಲ್ಲಪ್ಪ. ಅಂಡ್ ಆಲ್ಸೋ ಹೊರಗಡೆ ಮಸಾಲೆ ಐಟಮ್ಸ್ ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್. ನಿಮಗ್ ಗೊತ್ತಲ್ಲ ಗ್ಯಾಸ್ಟ್ರಿಕ್. ಅಲ್ಲ ಕಣಮ್ಮ, ನೀನು ಮೀನ ಹತ್ರ ಮಾತಾಡಲ್ಲ ತಾನೆ, ಮತ್ತ ಅವಳು ಖುಷಿ ಮಾಡ್ಕೋತಿರೋದ್ನ ನೀನ್ ಯಾಕೆ ತಿಂತ್ಯಾ? ಮಾತುಗೂ ಬಿರಿಯಾನಿಗೂ ಏನ್ ಸಂಬಂಧ ಆತೆ? ನನಗೆ ಮೀನಾ ಅವ್ರು ಮಾಡೋ ವೆಜಿಟೇಬಲ್ ಬಿರಿಯಾನಿ ತುಂಬಾ ಇಷ್ಟ. ಸೊ ನಾನ್ ಖಂಡಿತ ತಿಂತೀನಿ. ಹಾ, ಕರೆಕ್ಟ್ ಆಗಿ ಹೇಳಿದೆ ಮೈಕಮ್ಮ. ನಮ್ ಕೋಪನ ಯಾವತ್ತು ಊಟ ವಿಷಯದಲ್ಲೆಲ್ಲ ತೋರಿಸ್ಲೇಬಾರ್ದು. ಇವಾಗ ಏನ್ ಗೊತ್ತಾ, ನೀನು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಆಮೇಲೆ ನಿನ್ ಕೆಲ್ಸ ಹೋಗ್ತಿಲ್ಲ, ಅಲ್ಲಿ ನಿನ್ ಕೆಲಸ ಮಾಡೋರ್ಗು ಎಕ್ಸ್ಟ್ರಾ ಪಾರ್ಸಲ್ ತಗೊಂಡು ಹೋಗು, ಆಯ್ತಾ? ಅವ್ರ ಜೊತೆ ತಿನ್ಲಿ. ತುಂಬಾ ದಿನ ಆಗಿತ್ತು. ನೋಡು ಅಲೆಕ್ಸ್, ನಿನ್ನಿಂದ ನಾನು ಬಿರಿಯಾನಿ ತಿಂದೇ ಇರಂಗ ಆಯ್ತೀಗ. ಹೋಯ್ತವ ಚಾನ್ಸ್ ಹೋಯ್ತವ. ಅದೃಷ್ಟ ಮಾಡಿರಬೇಕು ತಿನ್ನೋದಕ್ಕೆ. ಅಭಯ, ಇದು ಮೀನಾ ಬಂದ್ಲಪ್ಪ. ಅವಳು ತರಕಾರಿ ತರಕ್ ಹೋಗಿದ್ದಾಳ ಕಣ, ಇನ್ನೂ ಬಂದಿಲ್ಲ. ಹೌದಾ, ಸರಿ ಆಯ್ತು. ಹಂಗಂದ್ರೆ ಇದನ್ನೆಲ್ಲ ಒಳಗ್ ತಗೊಂಡು ಇಟ್ಬಿಡ್ತೀನಿ. ಬಾರ, ನಾನು ಹೆಲ್ಪ್ ಮಾಡ್ತೀನಿ. ರೀ ಏನಿದೆಲ್ಲ? ಬಿರಿಯಾನಿ ಮಾಡಕ್ಕೆ ಪಾತ್ರೆ ಮೀನಾ, ತರಕಾರಿ ಎಲ್ಲ ತಗೊಂಡ್ಯಾ? ತಂದೆ ರೀ. ಇವತ್ತು ಸುಧಾ ಅಕ್ಕ ಒಂದು ಹೊಸ ಅಂಗಡಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪ್ರತಿ ದಿನ ಫ್ರೆಶ್ ತರಕಾರಿನೇ ಬರೋದಂತೆ. ತುಂಬಾ ಫ್ರೆಶ್ ಆಗಿದೆ ಕಣ. ಇದು ಚೆನ್ನಾಗಿದೆಲ್ಲಪ್ಪ. ಸರಿ ಬಾ, ಅಡಿಗೆ ಶುರು ಹಚ್ಕೊಳ್ಳೋಣ. ಯಾರಿಗುಂಟು ಯಾರಿಗಿಲ್ಲ ಇಂತ ಬಿರಿಯಾನಿ ತಿನ್ನೋದಕ್ಕೆ ನಾಲ್ಗೆ ಮೇಲೆ ಹಣೆ ಬರ ಬರ್ತಿರ್ಬೇಕು. ಅಯ್ಯೋ ಸೂರ್ಯ, ಆದ್ರೆ ಇಷ್ಟು ದೊಡ್ಡ ಪಾತ್ರೆನ ಕಿಚನ್ ಅಲ್ಲಿ ಹೆಂಗ್ ಮಾಡೋದು? ಏಯ್, ನಾನು ಮನೋಜ ವ್ರತದಲ್ಲಿದ್ದೀವಿ. ಮನೇಲಿ ಯಾವುದೇ ಮಸಾಲೆ ಐಟಮ್ ಮಾಡಂಗಿಲ್ಲ ಅಷ್ಟೇ. ಓಹೋ, ಈಗೋ ವಿಷಯ ಆಯ್ತು. ಲೇಮಿನಾ, ನಾನು ಹೊರಗಡೆ ಗಾರ್ಡನ್ ಏರಿಯಾನಲ್ಲಿ ಒಂದು ಸ್ಟವ್ ಹಾಕ್ಬಿಟ್ಟು ಸೆಟಪ್ ಮಾಡ್ಬಿಡ್ತೀನಿ. ಐಟಮ್ಸ್ ಎಲ್ಲ ಎತ್ಕೊಂಡು ಅಲ್ಲಿಗೆ ಬಂದ್ಬಿಡು, ಅಲ್ಲೇ ಮಾಡ್ಬಿಡೋಣ. ಅಪ್ಪಯ್ಯ, ನಾವು ಬಿರಿಯಾನಿ ರೆಡಿ ಮಾಡೋ ತನಕ ನೀನು ಆರಾಮಾಗಿ ವಿಶ್ರಮಿಸ್ತಾ ಇರು. ಹೋಗಿ ಮಲ್ಕೊಂಡಿರು, ರೆಡಿ ಆದ್ಮೇಲೆ ಬಂದು ಕರಿತೀವಿ, ಬಂದು ವಾಮ್ಕೊಳ್ಬಂತೆ. ಆಯ್ತಾ, ಪುಸ್ತಕ ಓದ್ತಾ ಇರ್ತೀನಿ ಕಣ, ಎಷ್ಟೊತ್ತು ಮಲಗೋದು. ಆಯ್ತಪ್ಪ, ಸರಿ ಅಲ್ಲ, ನೀನ ಬರ. ಹೊಡಿ ನಿಧಾನ ಕಣ. ಸ್ವಲ್ಪ ರುಚಿಯಾಗಿ ಚೆನ್ನಾಗಿ ಮಾಡಿ. ಒಲೆ ಉರ್ದಂಗೆ ಕೆಲವ್ರ ಹೊಟ್ಟೆನೂ ಉರಿಲಿ. ಮೀನಾ, ಈ ತರಕಾರಿಗಳೆಲ್ಲ ಫ್ರೆಶ್ ಆಗಿದೆ ಅಂತ ನೋಡ್ಕೊಂಡು ತಂದೆ ಅಲ್ವೇನೆ? ಹೇಳ್ದೆ ಅಲ್ವಾ ರೀ, ಸುಧಾ ಅಕ್ಕ ನನ್ನನ್ನ ಫ್ರೆಶ್ ಆಗಿ ಡೈಲಿ ಬರುತ್ತಲ್ಲ ಆ ಅಂಗಡಿಗೆ ಕರ್ಕೊಂಡು ಹೋಗಿದ್ದು. ಎಲ್ಲಾ ತರಕಾರಿ ತುಂಬಾ ಫ್ರೆಶ್ ಆಗಿತ್ತು. ತಿನ್ಮೇಲೆ ನೀವೇ ನೋಡಿ ಹೇಳ್ತೀರಾ ನನಗೆ. ಕೆಂಪು ಟೊಮ್ಯಾಟೊ. ಅಲ್ಲ, ನಾನು ಹೆಲ್ಪ್ ಮಾಡ್ಲಾ? ಥ್ಯಾಂಕ್ ಯು. ನನ್ ಬೀನ್ಸ್ ಇಷ್ಟ. ರವಿಕಾಂತ್, ಬಿರಿಯಾನಿ ರೆಡಿ ಆಗ್ಬಿಟ್ಟು ಅದನ್ನ ದಮ್ಗಿಟ್ಟು ಎಷ್ಟೊತ್ತಾಯ್ತಲ್ಲೋ? ಇನ್ನೂ ಎಷ್ಟೊತ್ತು? 2 minutes ಕಣ, ಸಕ್ಕದಾಗ ರೆಡಿ ಆಗುತ್ತೆ. ರವಿ, ಆಗಿರುತ್ತೆ ಅನ್ಸುತ್ತೆ. ಓಪನ್ ಮಾಡೋಣ. ಕೊಡಮ್ಮ, ಈ ಟೀ ನಾನು ಇಟ್ಕೋತೀನಿ. ಅಮ್ಮ, ಬಿರಿಯಾನಿ ಪರಿಮಳ ಘಮ 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 ಅಂತ ಇದೆ ಅಲ್ವಾ? ಅಲ್ಲಿ ಒಲೆ ಉರಿಯೋದಕ್ಕಿಂತ ನನ್ ಹೊಟ್ಟೆ ಉರಿತಾ ಇದೆ ಕಣೋ. ಎಲ್ಲ ನಿನ್ನಿಂದಾನೇ ಆಗಿತ್ತು. ಈಗ ಮಾತಲ್ಲಿ ಬೇರೆ ಇರಿತಾನೆ. ಸುಮ್ಮನೆ ಕುತ್ಕೊಳ್ಳೋ. ನೋಯಲ್ಲ ಕಣೋ ನೀನು, ಕಂತ್ರಿ ನಾಯಿ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆವು ನನ್ ಹೊಟ್ಟೆ ಮೇಲೆ ಹೊಡಿಯಕ್ಕೆ. ಆಫೀಸ್ ತವನೆ ಅಲ್ಲ, ನಿನ್ ಹೆಂಡತಿ ಹೆಸರು ಹೇಳ್ಬೇಕಿತ್ತ ತಾನೆ, ನನ್ನ ಹೆಸರು ಯಾಕೋ ಹೇಳ್ದೆ? ಮನೋಜ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ರೋಹಿಣಿ? ಅದು ಜೋಯಿಸ್ರು ನಿನ್ಗೆ ಯಾರು ತುಂಬಾ ಇಷ್ಟ ಅಂತ ಕೇಳ್ದಾಗ ನೀವು ನನ್ನ ಹೆಸರು ತಗೊಳ್ದೆ ಅತ್ತೆ ಹೆಸರು ತಗೊಳ್ರಲ್ಲ, ಅದಕ್ಕೆ. ಅಯ್ಯೋಯ್ಯೋ, ನನ್ನ ಹೆಸರು ಹೇಳಿದಿದ್ರೆ ಬಿರಿಯಾನಿ ತಿನ್ನಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಥ್ಯಾಂಕ್ಸ್. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಉಪವಾಸ ಇರೋದಲ್ದೆ ಎಲ್ಲರೂ ಬಿರಿಯಾನಿ ತಿನ್ಬೇಕಾದ್ರೆ ನಾನು ನೋಡ್ಕೊಂಡ್ ಕೂತಿರ್ಬೇಕು. ಅಮ್ಮ, ಬಿರಿಯಾನಿ ಏನೋ ನಾಳೆನೆ ತಿನ್ಬೋದು, ಆದ್ರೆ ಈಗ ನನ್ ಬಿಸ್ನೆಸ್ಸು ನಿನ್ ಜೀವ ಎರಡೂ ಅಪಾಯದಲ್ಲಿದೆ. ಇವಾಗೇನು ಬಿರಿಯಾನಿ ತಿನ್ಬಿಟ್ಟು ನೀನ್ ಪ್ರಾಣ ಕಳ್ಕೊಂಡ್ಬಿಡ್ತೀಯಾ? ಹ್ಞೂ ಅಂದ್ರೆ ಇಂಥದ್ದೇನಾದ್ರೂ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡು.
ನಂಗೆ ನಮ್ ಪಾಪಣ್ಣನ ಹೋಟ್ಲು ಕಬಾಬ್ಗಿಂತ ಚೆನ್ನಾಗಿದೆ. ಮೀನಾ ಅವ್ರೆ, ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು. ಸರಿಯಾ? ಬಿರಿಯಾನಿ ರೆಡಿ ಆಯ್ತೀರಪ್ಪ? ಆಗಿದೆಯಪ್ಪ, ಎಲ್ಲ ರೆಡಿ ಇದೆ, ಸಾಕತ್ತಾಗಿದೆ. ನೀನು ಟೇಸ್ಟ್ ನೋಡು. ಮೀನಾ ಸ್ವಲ್ಪ ಹೆಲ್ಪ್ ಮಾಡಮ್ಮ. ಹುಷಾರು ಹಿಡಿಯಪ್ಪ. ಉಫನಮ್ಮ ಚೆನ್ನಾಗಿ ಬಂದಿದೆ ಕಣ್ರೆ. ಇನ್ನು ಕೈ ರುಚಿ ಬಗ್ಗೆ ನಾವು ಮಾತಾಡೋಷ್ಟೇ ಇಲ್ಲಮ್ಮ. ಏನಪ್ಪ ನಮ್ ಮೀನಾ ಅಂದ್ರೆ ಏನ್ ತಮಾಷೆ ಅನ್ಕೊಂಡ್ಬಿಟ್ಟಿದ್ಯಾ? ಲೈ ಮೀನಾ, ತರಕಾರಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ಕಣೆ. ಮಸಾಲೆ ಅಷ್ಟೇ ಸಾಕತ್ ರುಚಿಯಾಗಿ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಇಂದ ತರಕಾರಿ ಅಲ್ಲಿಂದನೇ ತಗೊಂಬರೆ. ಬೇಗ ಅದೇನೋ ಹೇಳ್ತೇನೆ, ಅದು ವಾಮ್ಕೋಬೇಕು. ವಾಮ್ಕೋಬೇಕು, ರೆಡಿ ಮಾಡೋದು ಬೇಗ. ಕಪ್ಪಂತಿದ್ಯಪ್ಪ. ಹಿಂದೆ ಇದ್ದವರು ಮಿಸ್ ಮಾಡ್ಕೊಂಡಂಗೆ ಗ್ಯಾರಂಟಿ. ಅಲ್ಲಿ ಮಾಡ್ರು ಅಂತ ಆ ಬಿರಿಯಾನಿ ವಾಸನೆ ಸುಗಂಧ ಇಲ್ಲಿವರೆಗೂ ಹಿಂಗ್ ಬರ್ತಾ ಇದೆ. ಗಮಗ ನನ್ ಮಾತು ಕೇಳಿ ಶಾಂತಿ, ಬಾರೆ ಗಂಟ್ಲೆ ಮಟ್ಟ ತಿನ್ಬಿಟ್ಟು ಬಾಯ್ ತುಂಬ ಬೈ ಓದಕ್ಕಂಬಾರೆ. ಬಾಪ ಬಾರ ತಡೆಯಕ್ಕಾಗ್ತಾ ಇಲ್ಲ. ಮೊಸರು ಬಜ್ಜಿ ವೆಜಿಟೇಬಲ್ ಬಿರಿಯಾನಿ ರೆಡಿ. ದೇವ್ರೇ, ಇವತ್ತು ಸಕ್ಕರೆ ಹೊಟ್ಟೆ ಮನೋಜನ್ ಹೊಟ್ಟೆ ಇಬ್ರು ಹೊಟ್ಟೆನ ನನಗೆ ಕೊಟ್ಬಿಡಪ್ಪ. ವಾಮ್ಕೊಳಕ್ಕೆ ಶುರು ಮಾಡಿದ್ರೆ ವಾಯು ಕೂಡ ಒಳಗ್ ಹೋಗ್ಬಾರ್ದು, ಹಂಗೆ ತಿಂದು ತೇಗ ಹಾಕ್ಬಿಡಮ್ಮ ಇವತ್ತು. ಮನೋಜ ಗಟ್ಟಿ ಮೊಸರು ಹಾಕಿ ರಾಯ್ತ ಮಾಡಿದಾಳಂತೆ. ಇಲ್ಲ ನಿನ್ನಿಂದನೇ ಎಂತ ಚಾನ್ಸ್ ಮಿಸ್ ಆಯ್ತು. ಉಸಿರಾಡಕ್ಕೂ ಮನ್ಸು ಬರ್ತಿಲ್ಲ ಕಣೆಯ. ಯಾಕಪ್ಪಯ್ಯ? ಸುವಾಸನೆಗೆ ಹೊಟ್ಟೆ ತುಂಬ್ಕೊಂಡ್ಬಿಟ್ರೆ ಊಟ ಹೇಗೆ ಮಾಡೋದು? ಅಂತೆ ಬಿಡೇ ವ್ರತನ ಆಸೆ ಪಟ್ಟು ನೋಡ್ತಾ ಇದೀಯಾ? ಬಂದು ಸೇವನೆ ಮಾಡೆ. ನೀವೆಲ್ಲ ಸುಮ್ನೆ ಶೋ ಕೊಡ್ತಿದ್ದೀರ ಅಷ್ಟೇ, ಅದೇನ್ ಗಮ್ ಗುಡ್ತಿಲ್ಲಪ್ಪ. ನಾನು ವ್ರತ ಮಾಡ್ಬೇಕು. ವ್ರತ ಅದೇನು ವ್ರತಾನೆ? ನನಗೂ ಹೇಳದೆ ಮಾಡ್ತಾರದ್ ನೀನು? ನನ್ ಮನೋಜಂಗೆ ಒಳ್ಳೇದಾಗಿ ಅಂತ ಮಾಡ್ತಿರೋದು. ಆ ವ್ರತನ ಇನ್ನೊಂದ್ಸರಿ ಮಾಡಿದ್ರಾಗಲ್ವೇನೆ? ಆಗಲ್ಲ, ಇವತ್ತೇ ಮಾಡ್ಬೇಕು. ನಾನು ಮನೋಜ ಫುಲ್ ಸ್ಟ್ರಿಕ್ಟ್ ಅಲ್ವೇನು ಮನೋಜ? ಬಾಯ್. ಹಲೋ ಬೆಂಗು ಮುಂಡೆ, ಸೋರೋಗ್ತಾ ಇದೆಯಲ್ಲ. ಇಟ್ಟು ಆಲ್ಕೋವ ನೋಡಿದ ಆಲ್ಫೆಷನ್ ನಾಯಿ ತರ ಸುರಿಸ್ತಾ ಇದೆಯಲ್ಲ ಮನೋಜ. ನಿನ್ನ ಹಿಂಗೆಲ್ಲ ನೋಡೋದಿಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸುರ್ಸ್ಕೋಪ್ನೆ. ಈ ಮನೋಜ ಏನು ನಿಂದು? ಹೋದ್ರು ಹೋಗ್ಲಿ, ಪರವಾಗಿಲ್ಲ, ತಿನ್ಕೋತೀಯ ನೋಡು ಒಂದ್ ಸ್ವಲ್ಪ. ಬೇಡ ವ್ರತ ಅಂದ್ರೆ ವ್ರತಾನೆ. ವ್ರತ ಅಂತೀಯ? ನೀರ್ ಸೋರ್ಸ್ಕೊಂಡ್ ನಿಂತಿದ್ಯಲ್ಲ ಮಗ. ಇಲ್ಲವ್ರು ಕೊಡೋರು ಯಾರಿಲ್ಲ, ಒಣಕೊಂಡು ವಾಟಗಿರಿ ಆಗೋಗ್ಲಿ. ನೀನ್ ಬಾರಪ್ಪಯ್ಯ ಕೂತ್ಕೊಟ್ಟು ತಿನ್ನು. ನೀರ್ ಯಾಕಯ್ಯ ಇವ್ರಾಗೆ ಮಾತಾಡ್ತೀಯ? ಮತ್ತಿನ್ನೇನಪ್ಪಯ್ಯ, ಇದು ಮೀನು ಆರ್ಡರ್ ತಗೊಂಡು ಮಾಡಿರೋ ಅಡ್ಗೆ. ಇವಳು ಕೈ ಅಡ್ಗೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದಕ್ಕೆ ಇವತ್ತೇ ವ್ರತ ಮಾಡ್ತಾ ಇದಾರೆ. ಅಪ್ಪ, ಮೂಗ್ ಹಿಡ್ಕೊಂಡು ಔಷಧಿ ಕುಡ್ಸ್ಬಿಡ್ಬೋದು, ನಾಲ್ಗೆ ಹಿಡ್ಕೊಂಡು ಊಟ ಮಾಡ್ಸಕ್ ಆಗತ್ತೆ. ನೀನ್ ಶುರು ಮಾಡ್ಕೊಳಪ್ಪ. ಬರ್ತಮ್ಮ, ನಾನು ಈ ಕಡೆಯಿಂದ ಹೆಲ್ಪ್ ಮಾಡ್ತೀನಿ, ನೀನು ಬರ್ತವಂತೆ. ಅಯ್ಯೋ, ಶಾಂತಿನ ಬಿಟ್ಟು ತಿನ್ಬೇಕಲ್ವ ನಾನು? ಪಾಪ ವ್ರತ ಮಾಡ್ತಿದ್ದಾಳೆ. ಮನೋಜ್, ನಾನು ಹೋಗಿ ಊಟ ಮಾಡ್ತೀನಿ. ನೀನು ಮಾಡ್ತೀಯಾ? ಅಲ್ಲ, ನನಗೋಸ್ಕರ ಉಪವಾಸ ಇರಕ್ಕಾಗಲ್ವಾ? ಇರ್ತಿದ್ದೆ, ಆದ್ರೆ ನಿಮ್ಗೆ ಇಷ್ಟವಾದವ್ರು ಯಾರು ಅಂತ ಕೇಳಿದಾಗ ನನ್ನ ಹೆಸರು ಹೇಳಿಲ್ವಲ್ಲ ನೀವು? ಅದಕ್ಕೆ ಊಟ ಮಾಡ್ತೀಯಾ? ಇವತ್ತು ನಾನು 1 kg ಜಾಸ್ತಿ ಆದ್ರೂ ಪರವಾಗಿಲ್ಲ. ಇವತ್ತು ಡಯಟ್ ಗೇಟ್ ಎಲ್ಲ ಕ್ಯಾನ್ಸಲ್. ನಿಮ್ದು ಅತ್ತೆದು ಇಬ್ರದ್ದು ಸೇರಿಸಿ ನಾನೇ ವಾಮ್ಕೋತೀನಿ. ನೀನವ್ರೆ ಸ್ವಲ್ಪ ಜಾಗ ಬರೀ. ನನ್ಗೆ ಬೇಡಪ್ಪ. ಮೀನಾ, ನೀನು ಬಡಿಸ್ಕೋ, ನಂತರ ಒಂದ್ ಸ್ವಲ್ಪ ಹಾಕ್ಬಿಡು. ಇಬ್ರು ನಿಂತ್ಕೊಂಡ್ ತಿನ್ಬಿಡೋಣ ಕಡೆ. ನಿಂತ್ಕೊಂಡ್ ತಿಂದ್ರೆ ಜಾಸ್ತಿ ಇಡಿಸತ್ತಂತೆ, ಕೂತ್ಬಿಟ್ರೆ ಹೊಟ್ಟೆ ತಾಡ್ದು ಬಿಡತ್ತೆ. ಮನೋಜ, ಮುಂದಿನ ಜನ್ಮ ತಮ್ಮಯ್ಯ ಕಣೋ. ನನ್ ಹೊಟ್ಟೆಲಿ ಮಗನಾಗ್ ಹುಟ್ಟಿ ಹೊಟ್ಟೆ ಉರಿಸ್ಬೇಡ ಕಣೋ. ಯಾಕಮ್ಮ ಈಗಲೇ ಇಷ್ಟು ಪ್ರೀತಿ ತೋರಿಸ್ತಾ ಇದೀಯಾ? ಮುಂದಿನ ಜನ್ಮದಲ್ಲಿ ತೋರ್ಸಲ್ವಾ? ಬೇಡ ಕಣಪ್ಪ, ಮುಂದಿನ ಜನ್ಮದಲ್ಲಿ ನನಗಿಂತ ಜಾಸ್ತಿ ಪ್ರೀತಿ ತೋರ್ಸೋ ಅಮ್ಮನೇ ನನಗ್ ಸಿಗ್ಲಿ ಕಣೋ. ನಾನಂತೂ ಬೇಡ ಕಣೋ, ನನ್ನನ್ ಬಿಟ್ಬಿಡು, ನಿನ್ ಕೈ ಮುಗಿತೀನಿ ಕಣೋ. ಅಯ್ಯೋ ಅಪ್ಪ, ಅಲ್ಲ ಎಲ್ಲಿ ಅವನು? ಯಾರು? ಇನ್ಯಾರಮ್ಮ ನಿನಗ್ ತಾಳಿ ಕಟ್ತವನು? ಅಲ್ಲೇ ಇದಾರೆ ನೋಡಿ. ರೋಹಿಣಿ, ಕೊಡು